ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಪ್ಪ. ಜಗತ್ನಾಗ ನಡೆದಿರುವಂತಹ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಬೇಡ್ರಿ. ಈ ಪಂಜಾಬ್ನಾಗ ಆಮ್ ಆದ್ಮಿ ಪಕ್ಷ ಅಧಿಕಾರದಾಗದ ನೋಡ್ರಿ. ನಿಮ್ಗೆ ಗೊತ್ತಿರ್ತೈತಿ. ಅಧಿಕಾರಕ್ಕೆ ಬರ್ಲಿಕ್ಕೆ ಥೇಟ್ ನಮ್ಮ ಕರ್ನಾಟಕದಾಗ ಹ್ಯಾಂಗ್ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರು ನೋಡ್ರಿ, ಅದೇ ತರ ಉಚಿತಗಳನ್ನ ಅಲ್ಲಿನೂ ಕೊಟ್ಟು ಘೋಷಣೆ ಮಾಡಿಬಿಟ್ಟಿದ್ರು. ಈಗ ಉಚಿತ ಯೋಜನೆಗಳನ್ನ ಘೋಷಣೆ ಮಾಡಿ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವಂತಹ ಪಂಜಾಬಿನ ಆಮ್ ಆದ್ಮಿ ಸರ್ಕಾರ ಈಗ ಪೆಟ್ರೋಲ್ ಡೀಸೆಲ್ ಮೇಲೆ ವ್ಯಾಟ್ ಹೆಚ್ಚಳ ಮಾಡೈತಿ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ವಿದ್ಯುತ್ತಿಗೆ ಕೊಡ್ತಿದ್ರು ನೋಡ್ರಿ ಸಬ್ಸಿಡಿನ, ಅದನ್ನು ಕಟ್ ಮಾಡಿಬಿಟ್ಟಾರ. ಅಲ್ರಿ, ಹೇಳಿ ಕೇಳಿ ಆ ರಾಜ್ಯಕ್ಕ ಕುಡುಕ ಮುಖ್ಯಮಂತ್ರಿ ಸಿಕ್ಕಿಬಿಟ್ಟಾರಪ್ಪ. ಹೆಸರು ಭಗವಂತ ಮಾನ್ ಅಂತ ಹೇಳಿ. ಆಮ್ ಆದ್ಮಿ ಪಕ್ಷಕ್ಕೂ ಈ ಕುಡಿತಕ್ಕೂ ಎಲ್ಲೋ ಒಂದು ಭಯಂಕರ ಲಿಂಕ್ ಅದ ಅಂತ ಅನಿಸ್ತದ ನೋಡ್ರಿ. ಯಾಕಂದ್ರ ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕ ಅರವಿಂದ್ ಕೇಜ್ರಿವಾಲ್ನೇ ಇದೇ ಮದ್ಯದ ವಿಚಾರಕ್ಕೆ ಜೈಲ್ ಸೇರಿ ಕುಂತು ಬಿಟ್ಟಾರ. ಇನ್ನು ಸ್ವಲ್ಪೇ ದಿನದಾಗ ನೋಡ್ರಪ್ಪ ಕರ್ನಾಟಕದಾಗ್ನು ಇದೇ ಪರಿಸ್ಥಿತಿ ಆಗುದಂತ ಲಕ್ಷಣ ಕಾಣ್ಲಿಕ್ಕತ್ತಾವ. ಎಲ್ಲಾ ಬೆಲೆ ಏರಿಕೆ ಅಂತೂ ಆಗ್ಯದ. ಇನ್ನೇನಿದ್ರು ಈ ಬಿಟ್ಟಿ ಯೋಜನೆಗಳನ್ನ ನಿಂದ್ರಿಸೋದಷ್ಟ ಉಳ್ದೈತ್ ನೋಡ್ರಿ. ಆದ್ರೂ ನಮ್ಮ ರಾಜ್ಯದಾಗ ಸಾರಿಗೆ ಮಂತ್ರಿ ಹೇಳ್ತಾರ, ಫ್ರೀ ಟಿಕೆಟ್ ಇಂದ ಸಾರಿಗೆ ಇಲಾಖೆ ಆದಾಯ ಹೆಚ್ಚಾಗ್ಯದ ಅಂತಾರ. ಅಲ್ಲ, ಎಲ್ಲರೂ ಟಿಕೆಟ್ ತಗೊಂಡು ಪ್ರಯಾಣ ಮಾಡೋ ಮುಂದೆ ಹೈರಾಣಕ್ ಬಿದ್ದಿತ್ತು. ಈಗ ಹೆಣ್ಮಕ್ಳ ಟಿಕೆಟ್ ಬೇರೆ, ಎದ್ರದ ರೊಕ್ಕ ಎಲ್ಲ ಸರ್ಕಾರನೇ ನೋಡ್ಕೋತದ. ಓಡಾಟ ಹೆಚ್ಚಾಗಿರ್ಬೋದು, ಬಹಳ ಮಂದಿ ಓಡಾಡ್ತಿರ್ಬಹುದು, ಆದ್ರ ಸರ್ಕಾರಕ್ಕೆ ವಜ್ಜಿನೇ ಅಲ್ಲೇನ್ರಿ ಅದ ರೊಕ್ಕ. ನನಗಂತೂ ಯಾಕೋ ಲಕ್ಷಣ ನೋಡ್ರಿಪ್ಪ, ಪಂಜಾಬ್ ರಾಜ್ಯ ನೋಡ್ಲಿಕ್ಕತ್ರ ನಮ್ಮ ಕರ್ನಾಟಕದ ಮುಂದಿನ ಭವಿಷ್ಯ ಕಣ್ಣು ಮುಂದೆ ಕಾಣ್ಲಿಕ್ಕತ್ತದ. ಖರೆ ಹೇಳ್ತೀನಿ ನೋಡ್ರಿ, ಯಾವುದೇ ರಾಜ್ಯ ಆಗ್ಲಿರಪ್ಪ, ಕರ್ನಾಟಕರೇ ಆಗ್ಲಿ ಪಂಜಾಬರೇ ಆಗ್ಲಿ ಇಂಥ ಸ್ಥಿತಿ ಬರಬಾರ್ದು. ಮಂದಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಇಂಥ ಸ್ಥಿತಿ ಬರಬಾರ್ದು ಅಂತ ಕೇಳ್ಕೊತೀನಿ ನೋಡ್ರಪ್ಪ. ನಟಿ ಸ್ವಸ್ತಿಕಾ, ಈಕಿ ಹೆಸರು ಸಿನಿಮಾ ನೋಡೋರಿಗೆ ಗೊತ್ತಿರಬಹುದು. ಅವ್ರಿಗೆ ಗೊತ್ತಿಲ್ಲ ಅಂದ್ರು ಬಿಡ್ರಿ. ಕಡಿಕ್ ಮೋದಿ ಸರ್ಕಾರದ ವಿರುದ್ಧ ಯಾರೆಲ್ಲ ಇರ್ತಾರಲ್ಲ ಅವ್ರಿಗಂತೂ ಈಕಿನ ಹೆಸರು ಗೊತ್ತಿರ್ತದ. ಯಾಕಂದ್ರ CAA ಬಂದಾಗ ಭಾರಿ ದೊಡ್ಡ ಧ್ವನಿಯಾಗ ವಿರೋಧ ಮಾಡಿದ್ಲು ಈ ಸ್ವಸ್ತಿಕಾ. ಹಾಡಿದ್ದೇನು, ಘೋಷಣೆ ಕೂಗಿದೇನು, ಅಬ್ಬಬ್ಬಾ ನೋಡ್ಬೇಕಿಕ್ಕಿ ಆಟಗಳನ್ನ. ಈಕಿ ನಟಿ ಸ್ವಸ್ತಿಕಾ ಈಗ ಸಿಂಗಾಪುರದಾಗ ಲಾಕ್ ಆಗ್ಬಿಟ್ಟಾಳ. ಸಿಂಗಾಪುರ್ಕ್ ಹೋಗಿದ್ದಿ ಸ್ವಸ್ತಿಕಾ ಒಂದ್ ಅಂಗಡಿಯಾಗ ಕಳ್ತನ ಮಾಡೋ ಮುಂದ ಸಿಕ್ಕಾಕೊಂಡಾಳ್ರಿ. ಎಷ್ಟ ಸೈ ನೋಡ್ರಿ. ಅಲ್ಲ, ಈಕಿ ಬೆಂಗಾಲಿ ಆಕ್ಟ್ರೆಸ್ ಅಂತ ಸುಶಾಂತ್ ಸಿಂಗ್ ರಾಜ್ಪೂತ್ ಜೊತೆಗೆ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ಲು. ಸಿಂಗಾಪುರದಾಗ ಒಂದು ಫಂಕ್ಷನ್ ನಡಿಲಿಕ್ಕತ್ತದ. ಅದು ಈ ಬೆಂಗಾಳಿ ಮಂದಿದ್ರಾಗ ಬಹಳ ಫೇಮಸ್ ಅಂತದು, ಬೆಂಗಾಳಿಗಳದ್ದೇ ಹಬ್ಬ ಅಂತದು. ಅಲ್ಲಿ ಹೋಗಿದ್ದಾಗ ಒಂದ್ ಮಾಲಿಗೆ ಶಾಪಿಂಗ್ ಅಂತ ಹೋಗಾಳ. ಶಾಪಿಂಗ್ ಅಂದ್ರ ರೊಕ್ಕ ಕೊಟ್ಟು ಖರೀದಿ ಮಾಡುದ್ರಪ್ಪ. ಪಾಪಕ್ಕೆ ಗೊತ್ತಿದ್ದಂಗ ಕಾಣಲ್ಲ. ಅಲ್ಲಿ ಕಳ್ತನ ಮಾಡ್ಲಿಕ್ಕೆ ಹೋಗ್ಬಿಟ್ಟಾಳ. ಒಂದು ಜ್ಯುವೆಲರಿ ಶಾಪಿಗೆ ಹೋಗಾಳ. ಅಲ್ಲಿದ್ದು ಒಂದು ಕಾಸ್ಟ್ಲಿ ಹ್ಯಾಂಡ್ ಬ್ಯಾಗ್ ಅನ್ನ ಎತ್ಕೊಂಡು ಹೊರಗ್ ಬಂದ್ಬಿಟ್ಟಾಳ ಹಗೂರ್ಕ. ಆ ಬ್ಯಾಗಿನ ರೇಟ್ ಏನಿದ್ರು ಒಂದು 12,000 ಎಷ್ಟೋ ಇತ್ತಂತ್ರಪ್ಪ. ಅಲ್ಲ, ಅಲ್ಲಿನ ಮಾಲಿನ ಭದ್ರತಾ ಸಿಬ್ಬಂದಿ ನೋಡ್ಬಿಟ್ಟಾರ. ಆಕಿ ಹಿಂಗ ನೋಡಿ ಲಾಕ್ ಮಾಡ್ಕೊಂಡ್ ಬಿಟ್ಟಾರ. ಎಂಥ ಅಸಹ್ಯ ಇಲ್ರಿ, ಎಂಥ ಇನ್ಸಲ್ಟ್ ಅಲ್ಲಿಲ್ರಿ. ಮೋದಿ ಅವರು ಸಿಂಗಾಪುರ್ಕ್ ಹೋಗ್ಯಾರ. ಇದ ಟೈಮ್ನಾಗ ಅವ್ರಿಗೆ ಎಷ್ಟು ಚಂದ ಸ್ವಾಗತ. ಮೋದಿನ ತೀವ್ರವಾಗಿ ವಿರೋಧ ಮಾಡೋರಿಗೆ ಹಿಂಗ ಅಸಹ್ಯ ಕಳ್ತನ ಮಾಡಿ ಸಿಕ್ಕಾಕೊಂಡು ಬೀಳ್ತಾರ ಅಂದ್ರ ನೀವ ತಿಳ್ಕೊರಿ ಯಾರ್ಯಾರ್ದು ಎಷ್ಟೆಷ್ಟು ಯೋಗ್ಯತೆ ಅದ ಅಂತ ಸ್ಪಷ್ಟ ಅರ್ಥ ಆಗ್ತದ. ನೀವೆಲ್ಲ ನೋಡಿರ್ಬೇಕು, ನಿನ್ನೆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಾಗ ಬಹಳ ವೈರಲ್ ಆಗಿತ್ತು ನೋಡ್ರಿ. ಬೆಂಗಳೂರಿನ ಒಬ್ಬ ಆಟೋ ಡ್ರೈವರ್ ಈ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ರು ಅನ್ನೋ ಕಾರಣಕ್ಕ ಬಾಯಿಗೆ ಬಂದಂಗ ಬೈಲಿಕತ್ತಿದ್ದ. ಅಷ್ಟೇ ಅಲ್ಲ, ಹೆಣ್ಮಗಳಿಗೆ ಕಪಾಳಕ್ಕೂ ಹೊಡೆದಿದ್ದ. ಆಕಿ ಏನ್ ಸುಮ್ನಿರ್ಲಿಲ್ ಬಿಡ್ರಿ. ಆಕಿ ತನ್ನ ಮೊಬೈಲ್ನ್ಯಾಗ ಎಲ್ಲಾನು ವಿಡಿಯೋ ಮಾಡ್ಕೊಂಡಿದ್ಲು. ಅಲ್ಲ, ಎಂಥ ವಿಚಿತ್ರ ಮನುಷ್ಯರ ಅಂತೀನಿ. ಹೆಂಗಿದು ಸಂಸ್ಕಾರ ಇರೋರು ಕೇಳಲೇಬಾರ್ದಂತ ಭಾಷೆಗಳನ್ನು ಬಳಸಿದ್ದಾವ. ಏನ್ರಿ, ಸೋಷಿಯಲ್ ಮೀಡಿಯಾದಾಗ ನೋಡಿದ್ ಈ ಘಟನೆನ ಪೊಲೀಸರು ನೋಡಿದ್ರು, ಇದನ್ನ ಸೀರಿಯಸ್ ಆಗಿ ತಗೊಂಡ್ರು. ಆ ಆಟೋ ಡ್ರೈವರ್ನ ಅರೆಸ್ಟ್ ಮಾಡ್ಯಾರ ನೋಡ್ರಿ. ಅಲ್ಲ, ಬ್ಯಾರೆ ಡ್ರೈವರ್ಗಳು ಅಲ್ಲಿದ್ದವ್ರು ಎಷ್ಟು ಬ್ಯಾಡ್ ಅಂತಂದ್ರು ಇವ ಮಾತ್ರ ಭಯಂಕರ ಹಾರಾಡ್ಲಿಕ್ಕತ್ತಿದ್ದ.
गलती से कैसा होता है गलती? आप चिल्ला क्यों रहे हो? नहीं, गलती कैसे होता है बोलो? आप चिल्ला क्यों रहे हो? हाँ, तेरा बाप देते हैं क्या गैस? यहीं पे था भैया, 1 मिनट दूर ही था आपका ऑटो। आप चिल्लाइए मत और गाली मत दीजिए, ठीक है? ये फालतू और क्या चीजें मत करती बोलिए है? मुझे। और क्या करती है? मैं पुलिस के पास जाऊंगी। हाँ, आ जाओ, चल पुलिस का पास चल। ಅಲ್ಲಿ ಸಣ ನಮ್ಮನ್ನ ಎರಡು ಗಾಡಿ ಬುಕ್ ಮಾಡ್ತಾರೆ ನಮ್ಮನ್ನ ಏನ್ ಶಾಟೆ ತರ ಇಟ್ಕೊಂಡು ನಮ್ಮನ್ನ ಗ್ಯಾಸ್ ಗಳ ಹಾಕೊಂಡು ನಮ್ಮನ್ನ ರೋಡ್ ಕಡೆ ಬರ್ಬೇಕಾ? भैया आपका गाड़ी बाहर ही था। क्या हो गया तो कर दिया। आप कैंसिल नहीं करते कभी हम लोग का राइड? हाँ? आप लोग नहीं करते मैं क्या कभी किया? कैंसिल? कैंसिल किया है ना? तो हमारी क्या गलती हाँ? हो गया दो तो? और क्या हो गया? रुक, आज चल पुलिस स्टेशन को। मैं आप लोग मैं बात क्यों करेंगे। जाऊँ? हाँ? मेरी मर्जी, मेरे को जाना होगा मैं जाऊंगी, मेरे को नहीं जाना होगा नहीं जाऊंगी। मैं अलग पुलिस स्टेशन जाऊंगी। मैं आपके अच्छा। साथ क्यों जाऊँ? आ जाओ। आपका फोन नंबर है, आपका गाड़ी नंबर है, हम कंप्लेन कर देंगे। ಪೊಲೀಸರಂತೂ ಈಗ ಅವನನ್ನ ಅರೆಸ್ಟ್ ಮಾಡ್ಬಿಟ್ಟಾರ. ಮಾಗಡಿ ಸ್ಟೇಷನ್ ಪೊಲೀಸರು ಇವನ ವಿರುದ್ಧ ಕ್ರಮ ತಗೊಂಡಾರ ನೋಡ್ರಿ. ಅಲ್ಲ, ನನಗ್ ಒಂದ್ ಅರ್ಥ ಆಗಲಾಗ್ಯದ, ಈ ಕ್ಯಾನ್ಸಲ್ ಮಾಡೋ ಆಪ್ಷನ್ ಇರ್ತೈತಿ ಹೌದಿಲ್ಲ? ಎಷ್ಟೋ ಸಲ ಈಗ ನಾವು ಬುಕ್ ಮಾಡೋ ಮುನ್ನ ಆಟೋ ಡ್ರೈವರ್ಗಳೇ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರ ಹೌದಿಲ್ಲ? ಕ್ಯಾನ್ಸಲ್ ಅನ್ನೋದು ಒಂದು ಆಪ್ಷನ್ ಆಪ್ನಾಗ ಕೊಟ್ಟಾರ ಅಂದ್ರ ಏನೋ ಎಮರ್ಜೆನ್ಸಿ ಬಂದಿರ್ತದ, ಪ್ಲಾನ್ ಚೇಂಜ್ ಆಗಿರ್ತದ, ಎರಡೂ ಕಡೆ ಯಾರಾದ್ರೂ ಕ್ಯಾನ್ಸಲ್ ಮಾಡಬಹುದು ಅಂತ ಇರ್ತದ. ಅದೇನ್ ದೊಡ್ಡ ವಿಷಯನ ಅದಕ್ಕೆ ಹಿಂಗ್ ರಿಯಾಕ್ಟ್ ಮಾಡೋದಾ? ನೋಡ್ರಿ, ಮತ್ ಅಕಸ್ಮಾತ್ ತಡವಾಗಿ ಬಂದಿದ್ರ ಅದನ್ನೇ ಕಾರಣ ಕೊಟ್ಟನು ಕ್ಯಾನ್ಸಲ್ ಮಾಡಬಹುದು. ಬಹಳಷ್ಟು ಆಪ್ಷನ್ಸ್ ಇರ್ತಾವ. ಆದ್ರೆ ಹಿಂಗ ಬಾಯಿಗೆ ಬಂದಂಗ ಬಯಸ್ಕೊಳಿಕ್, ಅದು ಹೊಡಿಲಿಕ್ಕೆ ಬರ್ತಾರ ಅಂದ್ರ ಯಾರ್ ತಡಿತಾರ ಹೇಳ್ರಿ? ಮಂದಿ ಸುಮ್ನೆ ಯಾಕೆ ಬಿಡ್ತಾರ ಇಂಥವ್ರ ಕಡೆ ಬಯಸ್ಕೊಳಿಕ್? ನಾನ್ಸೆನ್ಸ್ ನೋಡ್ರಪ್ಪ. ಇಂಥ ನಾನ್ಸೆನ್ಸ್ ಮಂದಿ ವಿರುದ್ಧ ಹಿಂಗ ಕ್ರಮ ತಗೋಬೇಕಾಗ್ತದ. ಇನ್ನು ಭಾರತದಾಗ ಯಾರ ಆಕ್ಟಿವ್ ಅದಾರೋ ಇಲ್ಲೋ ಗೊತ್ತಿಲ್ಲ, ಆದ್ರ ಎಡಬರು ಮಾತ್ರ ಭಾರಿ ಆಕ್ಟಿವ್. ಒಂದೇ ಒಂದು ಹೆಣ ಬಿದ್ರ ಸಾಕು ರಣ ಹದ್ದುಗಳ ಹಂಗ ಒಟ್ಟಾಗಿ ಬಿಡ್ತಾರ ನೋಡ್ರಿ. ಪಶ್ಚಿಮ ಬಂಗಾಳದಾಗ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇಡೀ ಬಂಗಾಳ ಒಂದಾಗೈತಿ ಇದ್ರ ಸಲುವಾಗಿ. ಆದ್ರ ಅಲ್ಲಿನ ಪ್ರತಿಭಟನೆದಾಗ ಈಗ ಚಿತ್ರ ವಿಚಿತ್ರ ಘೋಷಣೆಗಳು ಬರ್ಲಿಕತ್ತಾವಂತ. ಆಜಾದಿ ಬೇಕಂತ. ಯಾರಿಂದ? ಮನುವಾದದಿಂದ, ಬ್ರಾಹ್ಮಣರಿಂದ ಅಂತ ಘೋಷಣೆ ಕೂಗ್ಲಿಕತ್ತಾನಂತ. ನೋಡ್ರಿ ಹೆಂಗದ ಇದು. ಅಲ್ಲ, ಆ ಕೊಲೆಗೂ ಮನುವಾದಕ್ಕೂ ಬ್ರಾಹ್ಮಣರಿಗೂ ಏನ್ ಸಂಬಂಧ ಅಂತೀನಿ? ಏನ್ರಿ ಸ್ವಲ್ಪ ಅರ್ಥ ಇರ್ಬೇಕು, ಲಾಜಿಕ್ ಇರ್ಬೇಕು. ಒಂದು ಚಲೋ ಕಾರಣಕ್ಕೆ ನಡಿಲಿಕತ್ತಿರುವಂತಹ ಹೋರಾಟದ ದಿಕ್ಕು ತಪ್ಸ್ಲಿಕ್ಕೆ ಬಂದಂಥವ್ರು ಇವ್ರು ನೋಡ್ರಿ. ಇಂಥವ್ರಿಂದ ದೂರ ಇರ್ಬೇಕು, ಎಚ್ಚರದಿಂದ ಇರ್ಬೇಕಾಗ್ತದ ನೋಡ್ರಪ್ಪ. ಇನ್ನು ಸಿಕ್ಕಂಗ ರೊಕ್ಕ ಹಾಕಿ MBBS ಮಾಡಿ ಡಾಕ್ಟರ್ ಆಗ್ಬೇಕು ಅಂತ ಬಹಳ ಮಂದಿದ ಕನಸಿರ್ತೈತಿ ಬಿಡ್ರಿ. ಆದ್ರ ನೀವು ರೊಕ್ಕ ಹಾಕೋದ್ ಬೇಡ. ಈ ಕ್ರೈಸ್ತರ ಮತಾಂತರ ಜಾಲಕ್ಕೆ ಹೋಗಿ ಬಿದ್ ಬಿಡ್ರಿ. ನೀವು ರೊಕ್ಕನೂ ಖಾಲಿ ಆಗೋದಿಲ್ಲ, ನಿಮ್ಮ ಕಾಯಿಲೆಗಳು ಎಲ್ಲ ಕಡಿಮೆ ಆಗ್ಬಿಡ್ತಾವ, ರೋಗ ಎಲ್ಲ ವಾಸಿ ಆಗ್ಬಿಡ್ತಾವಂತ. ಅವ್ರ ಮಂತ್ರಗಳನ್ನ ತಂತ್ರಗಳನ್ನ ನೀವು ಕಲಿತ್ರ ಜಸ್ಟ್ ಕೈಯಾಗ ಒಂದು ಸಣ್ಣ ಎನ್ನ ಮಾಡಿದ್ರ ಏನ ಸಾಕಂತ ಎದುರಿಗಿರುವಂತಹ ರೋಗಿಗೆ ಫುಲ್ ಆರಾಮಾಗ್ಬಿಡ್ತಾವಂತ. ಎಲ್ಲ ರೋಗಗಳೆಲ್ಲ ಕಮ್ಮಿ ಆಗ್ಬಿಡ್ತಾವಂತ. ನಾವು ಉಪ್ಪಿಟ್ಟು ಮಾಡೋ ಮುಂದ ಈ ಬಿಸಿ ಎಣ್ಣೆಗೆ ಸಾಸಿವೆ ಹಾಕ್ತಿವಿ ನೋಡ್ರಿ, ಚಟಪಟ ಚಟಪಟ ಅಂತ ಸಿಡಿತಾವಿಲ್ಲ, ಅದೇ ತರ ಮಾಡ್ತಾರ ನೋಡ್ರಿ ಇವ್ರು. ಅಲ್ಲಿ ಉಪ್ಪಿಟ್ಟಿರಲ್ಲ, ಬದಲಿಗೆ ಸ್ವಲ್ಪ ಚೇಂಜ್ ಅಂದ್ರ ಅಕ್ಕಿ ಚೀಲ ಇರ್ತೈತಿ. ಮತಾಂತರ ಮಾಡ್ಲಿಕ್ಕ ಒಂದು ಪ್ಯಾಕ್ ರೈಸ್ ಬ್ಯಾಗ್ ಅನ್ನು ಕೊಟ್ಟು ಮತಾಂತರ ಮಾಡ್ತಾರಂತ. ನೋಡ್ರಿ, ಮತಾಂತರ ಅನ್ನೋದು ಮಹಾ ಮೋಸ ಆಯ್ತಪ್ಪ ಇದು. ನಿಮಗ ಇನ್ನೊಂದು ಧರ್ಮದ ಮೇಲೆ ಅಕಸ್ಮಾತ್ ಇಷ್ಟ ಆಯ್ತಂದ್ರ, ಏನಾರ ಖುಷಿ ಇತ್ತಂದ್ರ, ಚಲೋ ಅನಿಸ್ತಂದ್ರ ನೀವು ಸ್ವಯಂ ಪ್ರೇರಿತರಾಗಿ ಹೋಗಿ ಮತಾಂತರ ಆಗಬಹುದು, ಅದಕ್ಕೇನಿರಲ್ಲ. ಆದ್ರೆ ಈ ತರ ಆಸೆ ಆಮಿಷಗಳನ್ನು ತೋರಿಸಿ ಅವರಿಗೆ ಮತಾಂತರ ಮಾಡಿದ್ರ ಅದಕ್ಕೆ ಶಿಕ್ಷೆ ಐತಿ ನೋಡ್ರಪ್ಪ. ಇಂಥವ್ರು ಏನಾರ ನಿಮ್ಮ ಕಣ್ಣಿಗೆ ಕಂಡ್ರು ಅಂದ್ರ ಸುಮ್ಮನೆ ಇರಬೇಡ್ರಿ, ಪೊಲೀಸರಿಗೆ ಮಾಹಿತಿ ಕೊಟ್ಬಿಡ್ರಿ. ನನಗೊಂದೊಂದ್ಸಲ ಈ ನಮ್ಮ ಕಾನೂನು ವ್ಯವಸ್ಥೆ ಮೇಲೆ ಬಹಳ ಬೇಜಾರಾಗ್ತದ ನೋಡ್ರಿ. ಎಂಥವ್ರಿಗೆಲ್ಲ ಶಿಕ್ಷೆ ಆಗ್ಲಾರ್ದೆ ಬೇಲ್ ಸಿಗ್ತದಂತ ಬಹಳ ಮನ್ಸಿಗೆ ಹತ್ತದ. ನಿಮಗೆಲ್ಲ ಈ ರಾಜಸ್ಥಾನದ ಕನ್ಹಯ್ಯ ಲಾಲ್ ನೆನಪಿರಬಹುದಲ್ಲ, ಅದೇ ಟೇಲರ್ ಐ ಸಪೋರ್ಟ್ ನೂಪುರ್ ಶರ್ಮಾ ಅಂತ ವಾಟ್ಸಪ್ ಸ್ಟೇಟಸ್ ಹಾಕೊಂಡಿದ್ದಕ್ಕ ಇಬ್ರು ಮುಸ್ಲಿಂ ಜಿಹಾದಿಗಳು ಬಂದ್ರು. ಅವನ ಅಂಗಡಿಯಾಗೆ ಅವನ ಕುತ್ಕಿನ ಕೊಚ್ಚ ಹೋಗ್ಬಿಟ್ರ. ಅಷ್ಟೇ ಅಲ್ಲ, ಅದನ್ನ ವಿಡಿಯೋ ಸಹಿತ ಮಾಡಿದ್ರು, ಸೋಷಿಯಲ್ ಮೀಡಿಯಾದಾಗ ಹರಿಬಿಟ್ರು. ನೋಡ್ರಿ, ಇಂಥವ್ರಿಗೆ, ಇಂಥ ಕೊಲೆಗಡಕರಿಗೆ, ಪಾಪಿಗಳಿಗೆ ಗಲ್ಲು ಶಿಕ್ಷೆ ಆಗ್ಬೇಕ ಇಲ್ಲ ಹೇಳ್ರಿ ನೀವೇ. ಆದ್ರ ರಾಜಸ್ಥಾನದ ಹೈಕೋರ್ಟ್ ಇವರಿಗೆ ಬೇಲ್ ಕೊಟ್ಟು ಬಿಟ್ಟದಂತ.
ಆ ಟೇಲರಿನ ಹತ್ಯೆ ಮಾಡಿದಂಥ ಮೊಹಮ್ಮದ್ ಜಾವೇದ್ ಈಗ ಫ್ರೀಯಾಗಿ ಹೊರಗದಾನ. ಮತ್ ಇದು ಏನ್ ಸಾಮಾನ್ಯ ಕೇಸ್ ಆಗಿರ್ಲಿಲ್ರಿ. ಮತ್ತ ಯಾಕಂದ್ರ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದು ಒಂದು ಕೇಸ್ ತಗೊಂಡಿತ್ತು, ಎಲ್ಲಾ ವಿಚಾರಣೆ ಮಾಡಿತ್ತು. ಆದ್ರ ಕೋರ್ಟ್ ಈಗ ಬೇಲ್ ಕೊಟ್ಬಿಟ್ಟದಂತ, 2 ಲಕ್ಷದ ಬಾಂಡ್ ಅನ್ನು ಬರ್ಕೊಂಡದಂತ. ಹಂಗಾದ್ರೆ ಏನ್ ಹೇಳ್ರಿ, ಭಾರತದಾಗ ಒಬ್ಬ ಮನುಷ್ಯನ ಜೀವದ ಬೆಲೆ ಬರೀ 2 ಲಕ್ಷ ಅಂದಂಗಾಯ್ತಾ? ಯಾರ ಬಲ್ಲರಿ 2 ಲಕ್ಷ ಇದ್ರೆ ಯಾರಿಗೂ ಕೊಲೆ ಮಾಡ್ಬಿಡ್ಬೋದಂತ ಅರ್ಥನ? ಹಿಂಗಾಗ್ಬಾರ್ದು ನೋಡ್ರಪ್ಪ. ಇಂಥವೆಲ್ಲ ಆದೇಶ ಬಂದಾಗ, ತೀರ್ಪು ಬಂದಾಗ ಬಹಳ ಮನ್ಸಿಗೆ ಹತ್ತದ. ಕಾನೂನು ವ್ಯವಸ್ಥೆ ಮತ್ತಷ್ಟು ಶಕ್ತಿಯುತ ಆಗ್ಬೇಕು. ಯಾಕಂದ್ರ ಮುಂದಿನ ದಿನದಾಗರೆ ಇಂಥ ಪ್ರಕರಣಗಳು ಆಗದೆ ಇರ್ಲಿ. ಅಷ್ಟೇ ಅಲ್ಲ, ತಪ್ಪಿತಸ್ಥರಿಗೆ, ಅಪರಾಧಿಗಳಿಗೆ ಒಂದು ಕಟ್ಟುನಿಟ್ಟಿನ ಶಿಕ್ಷೆ ಕೊಟ್ಟು ಕಾನೂನು ಶಕ್ತಿಯುತ ಅದ ಅಂತ ಹೇಳಿ ತೋರಿಸ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕತ್ತೀನಿ. ನಾಳೆ ಇಂಥವೇ ಮತ್ತೊಂದು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.